ಅವರು ಮಣಿಪಾಲ್ ಇಲ್ಲಿ ಬೆಂಗಳೂರಲ್ಲಿ ಸರ್ಜರಿಗೋಸ್ಕರ ತಗೊಂಡೋದ್ರು. ಅವ್ರದ್ದು 6 ತಿಂಗಳ ಮೊದಲು ಹಾರ್ಟ್ ಅಟ್ಯಾಕ್ ಆಗಿತ್ತು. ಸೊ ಬ್ಲಾಕ್ ಇತ್ತು ಅವರಿಗೆ. ಸೊ ಅದಕ್ಕೋಸ್ಕರ 6 ತಿಂಗಳ ನಂತರ ಅವ್ರು ಹೇಳಿದ್ರು ಇವಾಗ ಸರ್ಜರಿ ಮಾಡಿಸೋಣ ಅಂತ. ಸೊ ಮೊನ್ನೆ 2ನೇ ತಾರೀಕಿಗೆ ಅವ್ರಿಗೆ ಅಡ್ಮಿಟ್ ಮಾಡಿದರು. ಸೊ ಆಮೇಲೆ ಅವರದ್ದು ಓಪನ್ ಹಾರ್ಟ್ ಸರ್ಜರಿ ಆಯಿತು. ಓಪನ್ ಹಾರ್ಟ್ ಸರ್ಜರಿ ಆದಮೇಲೆ ಅವರ ಬ್ಲೀಡಿಂಗ್ ಸ್ಟಾಪ್ ಆಗಿಲ್ಲ. ಸೊ ಎವ್ರಿ ಅವರ್ ಅವರ ಬಾಡಿಯಿಂದ ಹೋಗ್ತಾಯಿತ್ತು. ಸೊ ಡಾಕ್ಟ್ರು ತಿರ್ಗಿ ಅದು ಸರ್ಜರಿಯ ಕ್ಲೋಸ್ ಮಾಡಿದರು ಅದು ಹಾರ್ಟನ್ನು. ಮತ್ತು ಅದು ಯಾಕೆ ಬ್ಲೀಡಿಂಗ್ ಆಗ್ತಾಯಿದೆ ನೋಡೋಕ್ಕೆ ತಿರ್ಗಿ ಓಪನ್ ಮಾಡಿದರು. ಓಪನ್ ಮಾಡಿ ಅದರಲ್ಲಿ ತುಂಬ ಆರ್ಗನ್ ಎಲ್ಲ ಫೇಲ್ ಆಗ್ತಾ ಬಂತು ಬ್ಲೀಡಿಂಗಿಂದಾಗಿ. ಸೊ ಫೈನಲಿ ಈಸ್ ನೋ ಮೋರ್. ಎಷ್ಟು ಗಂಟೆಗೆ ಅವರು 12:45ಗೆ ಅವ್ರ ನಿಧನರಾದರು. ನಮ್ಮ ಅವರು ತುಂಬ ಎಲ್ಲ ಕ್ಲೋಸ್ ಲೈಕ್ ಫ್ರೆಂಡ್ಸ್ ಆಗಿದ್ದೆವು ನಾವು. ಸೊ ಅವರು ಇತ್ತೀಚೆಗೆ ದುಬೈಗೆ ಸಹ ಬಂದಿದ್ದರು. ಸೊ ನಾನು ಸಹ ಅವರ ಮಗಳ ಮದುವೆ ತುಂಬ ನಾವು ಎಲ್ಲ ಬ್ರದರ್ಸ್ ಎಲ್ಲ ಬಂದಿದ್ದರು. ಸೊ ಅವರೇ ಒಂದು ಇಂಡಿಯಾದಲ್ಲಿ ಇದ್ದು ನಮಗೆ ಎಲ್ಲರಿಗೆ ಅಡ್ವೈಸ್ ಕೊಡೋದು ಎಲ್ಲ ಅವರೇ ಮಾಡ್ತಾಯಿದ್ರು. ನಾವು 4 ಜನ ಬ್ರದರ್, 1 ಸಿಸ್ಟರದ್ದು ಈಗ ಕೆಲವು ವರ್ಷ ಮೊದಲು ಅವರು ನಿಧನರಾದರು. ಸೊ ನಾವು 4 ಬ್ರದರ್ಸ್ ಇದ್ದೆವು. ಸೊ ದೊಡ್ಡ ಅಣ್ಣ ಡಾಕ್ಟರ್, ಅವರು ಅಮೇರಿಕಾದಲ್ಲಿದ್ದಾರೆ ಇವಾಗ. ಅವರು ಸಹ ಬರ್ತಾ ಇದ್ದಾರೆ ನಾಡ್ದು ಇಲ್ಲಿ ಮೈಸೂರಿಗೆ ಬರ್ತಾ ಇದ್ದಾರೆ ಇವಾಗ. ಮತ್ತೊಂದು ಬ್ರದರ್ ಮಣಿಪಾಲದಲ್ಲಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಸೊ ನಾನು ಇಲ್ಲಿ ದುಬೈಯಲ್ಲಿದ್ದೇನೆ. ಡಾಕ್ಟರ್ ಅಸಾದಿಯವರು ನಮ್ಮ ನಡುವೆ ಇವತ್ತು ಇಲ್ಲದೇ ಇರುವಂಥದ್ದು ಒಂದು ಆಘಾತಕಾರಿ ಸಂಗತಿ ಅಂತ ಅನಿಸಿದೆ. ನಿರೀಕ್ಷೆ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದಾಕ್ಷಣವೇ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಅಂತ ಅನಿಸುತ್ತು. ಇದು ಬಹಳ ಅನಿರೀಕ್ಷಿತವಾಗಿತ್ತು. ಅವರೊಬ್ಬ ನಾಡಿನ ದೊಡ್ಡ ವಿದ್ವಾಂಸರಾಗಿದ್ದರು. ರಾಜ್ಯಶಾಸ್ತ್ರದ ವಿಷಯ ಅವರ ಸ್ಪೆಷಲೈಸೇಷನ್ ಆಗಿದ್ದರೂ ಕೂಡ ಅವರು 4 ಗೋಡೆಗಳ ನಡುವಿನ ರಾಜ್ಯಶಾಸ್ತ್ರವನ್ನು ಕುರಿತು ಮಾತನಾಡುವಂಥವರಾಗಿರಲಿಲ್ಲ. ಅದನ್ನೂ ಮೀರಿದಂತಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಚರ್ಚೆಗೆ ಸದಾ ಸಿದ್ಧವಾಗಿರುವಂತಹ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಸಾಮಾಜಿಕವಾಗಲಿ, ರಾಜಕೀಯವಾಗಲಿ, ಆರ್ಥಿಕವಾಗಲಿ ಯಾವುದೇ ವಿಷಯವನ್ನು ಕೊಟ್ಟರೂ ಕೂಡ ನಿರರ್ಗಳವಾಗಿ ಮಾತನಾಡಬಲ್ಲಂತಹ ಪಾಂಡಿತ್ಯ ಅವ್ರದ್ದಾಗಿತ್ತು. ನಮ್ಮ ಕಾಲದ ಮಹತ್ವದ ವಿದ್ವಾಂಸರಲ್ಲಿ ಅವರು ಕೂಡ ಒಬ್ಬರಾಗಿದ್ದರು. ತಳ ಸಮುದಾಯದಿರಲಿ, ದಲಿತರ ಬಗ್ಗೆ ಇರಲಿ, ಮಹಿಳೆಯರ ಬಗ್ಗೆ ಇರಲಿ, ಯಾರದೇ ಸಮಸ್ಯೆ ಇದ್ದರೂ ಕೂಡ ಅಷ್ಟೇ ಕರಾರುವಾಕ್ಕಾಗಿ ಮಾತನಾಡಬಲ್ಲ, ವಸ್ತುನಿಷ್ಠವಾದಂತಹ ವಿಷಯವನ್ನು ಮಂಡಿಸಬಲ್ಲಂತಹ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಅವರು ಇಲ್ಲದೇ ಇರೋದು ವೈಯಕ್ತಿಕವಾಗಿ ನನಗೆ ತುಂಬ ಸಂಕಟ ಅಂತ ಅನಿಸಿದೆ ಮತ್ತು ನಂಬಲಿಕ್ಕಾಗದೇ ಇರುವ ಸಂಗತಿ ಅಂತ ಹೇಳಿಬಿಟ್ಟು ಅನಿಸಿದೆ. ಕಡೆ ಭೇಟಿ ಫೋನ್ನಲ್ಲಿ ಮಾತನಾಡಿದ್ದೆ ಅಷ್ಟೇ. ನಾನು ಫೋನ್ನಲ್ಲಿ ಮಾತನಾಡಿದಾಗ ಏನೋ ಪರ್ಸ್ನಲ್ ವಿಷಯಗಳನ್ನು ನಾನು ಮಾತನಾಡಿದ್ದೆ ಅಷ್ಟೇ. ಉತ್ಸುಕತೆಯಿಂದ ಸ್ಪಂದಿಸಿದ್ರು, ಮಾತನಾಡಿದರು. ಆದರೆ ಈ ವಿಷಯದ ಬಗ್ಗೆ ಯಾವುದೇ ನಮಗೆ ಗಮನಕ್ಕೆ ಇರಲಿಲ್ಲ. ಶೂನ್ಯ ಕರ್ನಾಟಕಕ್ಕೆ ಒಂದು ದೊಡ್ಡ ನಷ್ಟವನ್ನು ತಂದಿದೆ. ಅವರ ಸಾಧನೆಗಳು ತುಂಬ ಆದರ್ಶವಾದದ್ದು. ಒಂದು ಬುಡಕಟ್ಟು ಜನಾಂಗವನ್ನು ಕುರಿತು ಅವರು ಕೊಟ್ಟಂತಹ ಒಂದು ಕೇಂದ್ರ ಸರ್ಕಾರದ ರಿಪೋರ್ಟ್ ಇರಬಹುದು, ಮತ್ತು ಮುಸ್ಲಿಂ ಜಗತ್ತನ್ನು ಅವರು ಕಟ್ಟಿಕೊಡ್ತಾ ಇದ್ದಂಥ ಕ್ರಮ ಇರಬಹುದು, ಅಥವಾ ದಲಿತರು ಮತ್ತು ಮಹಿಳೆಯರನ್ನ ಅವರು ನೋಡ್ತಾ ಇದ್ದಂಥ ಕ್ರಮ ಇರ್ಬೋದು. ಇವೆಲ್ಲವೂ ಕೂಡ ಈ ಸಮಾಜಕ್ಕೆ ಬಹಳ ಅಗತ್ಯವಾದಂತಹ ದೃಷ್ಟಿಕೋನಗಳು. ಮತ್ತು ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿಯೂ ಕೂಡ ಅವರು ಸಮಾಜವನ್ನು ನೋಡ್ತಾ ಇದ್ದಂಥ ಕ್ರಮ, ಒಬ್ಬ ಸಾಹಿತಿಯಾಗಿಯೂ ಕೂಡ ಅವರು ಬದುಕ್ತಾ ಇದ್ದಂಥದ್ದು, ಇವೆಲ್ಲವೂ ಕೂಡ ಇವತ್ತು ನಮಗೆ ಒಂದು ಆದರ್ಶ ಸಮಾಜವನ್ನು ಅವರು ಬಿಟ್ಟು ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮತ್ತು ಒಬ್ಬ ರಾಜಕೀಯ ವಿಶ್ಲೇಷಕರಾಗಿ, ಸಂವಿಧಾನ ವಿಶ್ಲೇಷಕರಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿರಬಹುದು ಅಥವಾ ಶಾಲಾ ತರಗತಿಗಳಿರಬಹುದು ತುಂಬ ಮಕ್ಕಳನ್ನು ಬೆಳೆಸಿದ್ದಾರೆ. ಈ ಬೆಳವಣಿಗೆಯನ್ನು ನಾವು ಇವತ್ತು ಮುಂದಿನ ಜನಾಂಗವನ್ನು ಬೆಳೆಸೋದಕ್ಕೆ ಈ ಒಂದು ಆದರ್ಶವನ್ನು ಇಟ್ಕೊಳ್ಬೇಕು. ಮತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ಬಂಧು ವರ್ಗಕ್ಕೆ ಶಾಂತಿ ಸಿಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರೊಫೆಸರ್ ಮುಜಫರ್ ಅಸದಿ ಅವರು ಅಗಲಿಕೆ ಬೌದ್ಧಿಕ ವಲಯಕ್ಕೆ ತುಂಬಲಾರದ ನಷ್ಟ.
ಅವರು ಅಂತಾರಾಷ್ಟ್ರೀಯ ಖ್ಯಾತಿಯ ವಿದ್ವಾಂಸರು. ರಾಜ್ಯಶಾಸ್ತ್ರದ ಹಲವಾರು ಪ್ರಮುಖ ವಿದ್ಯಮಾನಗಳನ್ನು ಕುರಿತು ಬರೆಯುವ ಮೂಲಕ ಅದರ ಒಳಗಿರುವ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನೆಲೆಗಳನ್ನು, ರಾಜಕಾರಣ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ ಎನ್ನುವುದರ ಬಗ್ಗೆ ಬೆಳಕನ್ನು ಚೆಲ್ತಿದ್ದಂತಹ ಬಹು ಅರ್ಥಪೂರ್ಣವಾದಂತಹ ಬರಹಗಾರರು. ಅವರ ಅಗಲಿಕೆ ಬೌದ್ಧಿಕ ವಲಯಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಆ ಆಘಾತದಿಂದ ಹೊರಬರುವ ಹಾದಿಗಳು ಇಂದಿನ ಯುವ ವಿದ್ವಾಂಸರಿಗೆ ಮತ್ತು ಬರಹಗಾರರಿಗೆ ಅವರ ಬರವಣಿಗೆಯೇ ಸ್ಫೂರ್ತಿ. ಅವರ ಉಪನ್ಯಾಸಗಳು, ಅವರ ಬರವಣಿಗೆಗಳು ಅವಕ್ಕೆ ಎಂದೂ ಸಾವಿಲ್ಲ. ಅವು ಮತ್ತೆ ಮತ್ತೆ ಅಸದೇವರನ್ನು ನೆನಪಿಸುತ್ತಾ ಅಸಾದಿಯವರ ಆಶಯವನ್ನು ತಂದುಕೊಡ್ತಕ್ಕಂಥ ಹಾದಿಗೆ ಅವು ಪುಷ್ಟಿಯನ್ನು ನೀಡುತ್ತವೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಪ್ರೊಫೆಸರ್ ಮುಜಾಫರ್ ಅಸಾದಿಯವರನ್ನು ಕಳ್ಕೊಂಡು ನಾವು ಒಬ್ಬ ದೊಡ್ಡ ರಾಜಕೀಯ ಚಿಂತಕನನ್ನು ಕಳ್ಕೊಂಡಿದ್ದೇವೆ. ಅವರೊಬ್ಬರು ಶ್ರೇಷ್ಠ ವಾಗ್ಮಿ ಮತ್ತು ದೊಡ್ಡ ವಿಶ್ಲೇಷಣೆ ಮಾಡುವಂತಹ ತಜ್ಞರಾಗಿದ್ದರು. ಅವರ ಬರವಣಿಗೆಯಲ್ಲಿ ಮತ್ತು ಭಾಷಣಗಳಲ್ಲಿ ಎಲ್ಲ ವ್ಯಕ್ತವಾದಂತಹ ಒಂದು ದೊಡ್ಡ ವಿಚಾರ ಏನಂದರೆ, ಅವರು ವಸ್ತುನಿಷ್ಠವಾಗಿ ಮತ್ತು ಸಮಾಜಕ್ಕೆ ಪೂರಕವಾಗಿ, ಅಂದರೆ ಸಾಮರಸ್ಯವನ್ನು ಮತ್ತು ಹಾರ್ದಿಕ ಬೆಳವಣಿಗೆಯನ್ನು ಬಯಸುವಂತಹ ಒಂದು ವಿಚಾರವನ್ನು ಅವರು ಸಮರ್ಪಕವಾಗಿ ಬೆಳೆಸ್ತಾಯಿದ್ರು. ಅವರ ವಸ್ತುನಿಷ್ಠ ಧೋರಣೆ ಮತ್ತು ಸತ್ಯದ ಕುರಿತಾಗಿ ಇರುವಂತಹ ಕಾಳಜಿ ಮತ್ತು ಮಾನವೀಯತೆ ಕುರಿತಾಗಿ ಇರುವಂತಹ ಕಾಳಜಿ ಎಲ್ರಿಗೂ ಕೂಡ ಅದು ಆಪ್ಯಾಯಮಾನವತ್ತು ಮತ್ತು ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡುವಂಥ ಒಂದು ಕೆಲಸ ಆಗಬೇಕು ಅನ್ನುವಂಥ ವಿಚಾರವನ್ನು ನಾನು ಹೇಳಿ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ಹೇಳಿ ಭಗವಂತನ ಹತ್ರ ಪ್ರಾರ್ಥಿಸ್ತೇನೆ. ಮತ್ತು ಅವರ ಮನೆಯವರಿಗೆಲ್ಲರಿಗೂ ಕೂಡ ದೇವರು ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ನಾಡಿನ ಹಿರಿಯ ವಿದ್ವಾಂಸ, ಬುದ್ಧಿಜೀವಿ ಹಾಗೂ ಸಾಮಾಜಿಕವಾಗಿ ಕಳಕಳಿ ಇರುವಂತಹ ಒಂದು ವ್ಯಕ್ತಿತ್ವ ಅಂತ ಡಾಕ್ಟರ್ ಅಸಾದಿರವರು ಇಂದು ನಮ್ಮನ್ನು ಅಗಲಿದ್ದಾರೆ. ಇದು ನಿಜಕ್ಕೂ ತುಂಬಲಾರದ ನಷ್ಟ. ಇವರ ಬಗ್ಗೆ ಇವರು ಇನ್ನೂ ಹೆಚ್ಚು ಉತ್ತಮವಾಗಿರುವಂಥ ಹುದ್ದೆಯಲ್ಲಿ ಇರಬೇಕಾದಂಥವರು. ಅಂತೂ ನಿರಂತರವಾಗಿ ಸರ್ಕಾರದ ಕಡೆಯಿಂದ ಇವರನ್ನು ಕಡೆಗಣಿಸಲಾಗಿದ್ದು ಕೂಡ ತುಂಬ ಒಂದು ವೆರಿಯೇ ದುರದೃಷ್ಟಕರ. ಹಾಗೂ ಅಂತೂ ಇವರ ಕೊಡುಗೆ ಹಾಗೂ ಇವರು ನಡೆದಂಥ ವರದಿಗಳು ಇನ್ನು ಮುಂದೆ ಜಾರಿಯಾಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿದ್ದಾಗ ಅದೇ ರೀತಿ ಅದಕ್ಕಿಂತ ಕಳೆದ 22 ವರ್ಷದಿಂದ ಅವರು ನಿರಂತರವಾಗಿರುವಂಥ ಒಂದು ಒಡನಾಟ ಇಟ್ಕೊಂಡಿದ್ದೀನಿ. ನಾನು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ, ತದನಂತರ ವಿವಿಧ ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ಅವರು ನಿರಂತರವಾಗಿದ್ದಾರೆ. ಕಳೆದ ತಿಂಗಳು ಕೂಡ ನಾವು ಭೇಟಿಯಾಗಿದ್ದೀವಿ. ಅವರು ಇತ್ತೀಚೆಗೆ ತಾನೇ ಅಮೇರಿಕೆಯಿಂದ ಹೋಗಿ ವಾಪಸ್ ಬಂದಿದ್ದಾರೆ. ಕಳೆದ ವರ್ಷದ ಆರಂಭದಲ್ಲಿ ಅವರಿಗೂ ಕಾಯಿಲೆ ಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ ನಾವು ನಿರಂತರವಾಗಿ ಅವರ ಸಂಪರ್ಕದಲ್ಲಿದ್ದೀವಿ.